ನೀಡ್ತಾ ಬಂದಿದ್ದೇವೆ. ಮೇ ಬಿ ಕೈಗಾಣಿಕೆ ಸರ್ ಅಂತ ಹಲವಾರು ಸರ್ಕಾರಿ ಅಥವಾ ಪ್ರೈವೇಟ್ ಖಾಸಗಿ ಸಂಸ್ಥೆಗಳಿಗೂ ಬೇರೆ ಬೇರೆ ಟೆಕ್ನಿಕಲ್ ಸಪೋರ್ಟನ್ನು ನೀಡ್ತಾ ಬಂದಿದ್ದೇವೆ. 2019ರಲ್ಲಿ ಕಾರ್ಪೊರೇಟ್ ಫೀಲ್ಡ್ಗೆ ಎಂಟ್ರಿಯಾಗಿ ನಾವು ಸಾಫ್ಟ್ವೇರ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಬಂದ್ವಿ. ಈಗ ಕಳೆದ ಕೆಲವು ವರ್ಷಗಳಿಂದ AI ಮೇಲೆ ನಾವು ವರ್ಕ್ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಒಂದಷ್ಟು ಜನರು ಮೋಸ ಮಾಡ್ತಿದ್ದಾರೆ ಅಥವಾ ಒಂದಷ್ಟು ಜನರು ಅದನ್ನು ಸದುಪಯೋಗನೂ ಪಡಿಸ್ತಿದ್ದಾರೆ, ದುರುಪಯೋಗನೂ ಪಡಿಸ್ತಿದ್ದಾರೆ. ಸೊ ನಾವು ದಿನನಿತ್ಯ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಒಂದಷ್ಟು ಜಾಬ್ ಕಳ್ಕೊಳ್ಳೋದು ನ್ಯೂಸ್ ನೋಡ್ತಾ ಇರ್ತೀವಿ, ಅಥವಾ ಒಂದಷ್ಟು ಏನು ನಮ್ಮ ಲೈಕ್ ಕಳಿಸಿ ಹಣ ಇಡಿಸೋದು ಒಂದರಿಂದೆಲ್ಲ ತುಂಬ. ಸೊ ಒಟ್ಟಲ್ಲಿ ಜನರಿಗೆ ಇದರ ಬಗ್ಗೆ ಒಂದು ಸರಿಯಾದ ಅವೇರ್ನೆಸ್, ಅಂದರೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಅಥವಾ ತರಬೇತಿ ಅದು ಇಲ್ಲದೇ ಇರೋದ್ರಿಂದ ಇದೊಂದು ದೊಡ್ಡ ಕೊರತೆ ಅಂತ ನಾವು ಮನಗೊಂಡಿದ್ದೇವೆ. ಆ ವಿಚಾರದಲ್ಲಿ ನಾವೊಂದಷ್ಟು ಸಂಶೋಧನೆ ಮಾಡಿ ನೀವು ಕೇಳಿರ್ಬೋದು, ಡಾಕ್ಟರ್ SSIN ಕಂಪ್ಯೂಟರ್ AI ಸೈಂಟಿಸ್ಟ್, ನಾಮಿನಿ ಫಾರ್ ನೋಬೆಲ್ ಆಲ್ಸೋ, ನಮ್ಮ ಬೆಂಗಳೂರಿನವರೇ, ಅವರು ಅಮೆರಿಕನ್ ಕಂಪ್ಯೂಟರ್ ಸೈಂಟಿಸ್ಟ್. ಅವರ ಮುಖಾಂತರ ಒಂದಷ್ಟು ಗೈಡೆನ್ಸ್ ಅನ್ನು ತಗೊಂಡು ನಾವು ಆ ಗೈಡೆನ್ಸ್ ಮುಖಾಂತರ ನಾವು ಎಲ್ಲ ಸಮಾಜದ ಒಂದು 32 ಬೇರೆ ಬೇರೆ ಕ್ಷೇತ್ರಗಳಿಗೆ ಇನ್ಕ್ಲೂಡಿಂಗ್ ಪತ್ರಕರ್ತರಿಗೆ ಸೇರಿಸಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ಡೇ ಟು ಡೇ ಲೈಫಲ್ಲಿ ಹೇಗೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು. ಈಗ ನಾರ್ಮಲಿ ಒಂದಷ್ಟು ನಮ್ಮ ಹತ್ರ ಕಲೆಯಲ್ಲಿ ಇರ್ತದೆ, ಅಂದರೆ ನಮಗೆ ChatGPT ಗೊತ್ತುಂಟು, ಅಥವಾ ಗೂಗಲ್ ಯೂಟ್ಯೂಬಲ್ಲಿ ಕಲಿಬೋದು, ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಕಲಿಬೋದು, ಅಥವಾ ChatGPT ನಾವೇನು ಡೇ ಟು ಡೇ ಅಲ್ಲಿ ಯೂಸ್ ಮಾಡ್ತೇವೆ ಅದಕ್ಕೂ ಅದನ್ನೊಂದು ಪ್ರೊಫೆಷನಲ್ ಆಗಿ ಕಲಿಯೋದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ. ಈಗ ಮೆಷಿನ್ ಲರ್ನಿಂಗ್ ಇರ್ಬೋದು ಅಥವಾ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇರ್ಬೋದು, ಅಂಥದನ್ನೆಲ್ಲ ಡೇ ಟು ಡೇ ಬೇಸಿಸಲ್ಲಿ, ಅಂದರೆ ದಿನಕ್ಕೊಂದು 20 ನಿಮಿಷದ ಹಾಗೆ ನಾವು ಕಲಿಸ್ತಾ ಹೋಗ್ತೇವೆ. ಅದು ಒಳ್ಳೆ ಪ್ರೊಫೆಸರ್ಸ್ ಥ್ರೂ ನಾವು ಕಲಿಸ್ತೇವೆ ಅದನ್ನು. ಆ್ಯಂಡ್ ಪ್ರತಿಯೊಬ್ಬರಿಗೂ ಅಫೋರ್ಡೇಬಲ್ ಆಗೋ ವೆರಿ ಪಾಕೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ನಾವು 499 ರೂಪೀಸ್ ಏನೋ ಕಾಸ್ಟ್. ಏನು ಕಾಸ್ಟ್? ಅವರು ಅಮೆರಿಕನ್ ಕಂಪ್ಯೂಟರ್ ಸೈಂಟಿಸ್ಟ್, ಅವರ ಗೈಡೆನ್ಸ್ ಇಂದ ನಾವು ಈ AI ಕಾರ್ಡ್ ಅನ್ನು ಲಾಸ್ಟ್ ಅಕ್ಟೋಬರ್ 2024 ಅಲ್ಲಿ ಲಾಂಚ್ ಮಾಡಿದ್ವಿ. ಆ್ಯಂಡ್ ಈಗಾಗಲೇ ಅದರಲ್ಲಿ 6,000ಕ್ಕೂ ಅಧಿಕ ಜನರು ಟ್ರೈನಿಂಗ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ 32 ವಿಧದಲ್ಲಿ AI ಕಾರ್ಡ್ಗಳಿವೆ. ಸ್ಟೂಡೆಂಟ್, ಬಿಸ್ನೆಸ್, ಎಂಟರ್ಪ್ರಾನರ್ಸ್, ಟೀಚರ್ಸ್, ಟ್ರೈನರ್ಸ್, ಫೋಟೋಗ್ರಾಫರ್ಸ್, ಹೀಗೆ 32 ಸೆಗ್ಮೆಂಟ್ಸ್ ಅಲ್ಲಿ AI ಅನ್ನು ಡಿಸೈನ್ ಮಾಡಿದ್ದೇವೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಎರಡೂ ಭಾಷೆಗಳಲ್ಲೂ ಲಭ್ಯವಿದ್ದು, ಮುಂಬರುವ ದಿನಗಳಲ್ಲಿ ಭಾರತದ ಎಲ್ಲ ಭಾಷೆಗಳಲ್ಲೂ ನಾವು AI ಅನ್ನು ತರಬೇತಿ ಕೊಡಬೇಕಂತ ಹೇಳಿ ಯೋಜನೆಯನ್ನು ಆಯ್ದುಕೊಂಡಿದ್ದೇವೆ. ಇಲ್ಲಿ ಸ್ಟೂಡೆಂಟ್ಸಿಗೆ ಈ AI ಹೇಗೆ ಹೆಲ್ಪ್ ಆಗ್ತದೆ, ಅವರ ಎಜುಕೇಷನ್ ಅಲ್ಲಿ ಅವರು AI ಯೂಸ್ ಮಾಡಿಕೊಂಡು ಅವರ ಡೇ ಟು ಡೇ ಆಕ್ಟಿವಿಟೀಸ್ ಅನ್ನು ಹೇಗೆ ನೋಡ್ಕೊಳ್ಬೋದು, ಅಥವಾ ಬಿಸ್ನೆಸ್ ಅವರಾದರೆ ಅವರ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಮಾಡ್ಬೋದು, ಅಥವಾ ಯಾವುದಾದ್ರು ವರ್ಕ್ 2 ದಿವಸ ಅಥವಾ 3 ದಿವಸ ಮಾಡುವಂಥದ್ದನ್ನು AI ಯೂಸ್ ಮಾಡಿಕೊಂಡು ಒಂದೇ ದಿವಸ ಅಥವಾ ಅರ್ಧ ಗಂಟೆಯಲ್ಲೇ ಮಾಡಬಹುದು ಅಂತ ಟೂಲ್ಸ್ ಅನ್ನು ನಾವು ಇಲ್ಲಿ ಹೇಳಿಕೊಡ್ತೇವೆ ಅವರಿಗೆ. ಸೊ ಆಗಲೇ ಇಲ್ಲಿ ಹೇಳಿದಾಗೆ ನಿಮಗೆಲ್ಲ ಒಂದು ಕ್ವಶನ್ ಇರ್ಬೋದು, ಇದು ಯೂಟ್ಯೂಬಲ್ಲಿ ಇದೆಯಲ್ವಾ ಅಥವಾ ಗೂಗಲಲ್ಲೇ ಬರ್ತದಲ್ವಾ, ಅಲ್ಲೇ ಕಲಿಬೋದಲ್ವಾ, ಯಾಕೆ ಈ 499 ಕೊಟ್ಟು ಅವರು ಕಲಿಬೇಕು ಅಂತ ಒಂದು ಕ್ವಶನ್ ಇರ್ಬೋದು. ಯೂಟ್ಯೂಬಲ್ಲಿ ಕಲಿಬೋದು, ಬಟ್ ಏನಂದ್ರೆ ಅಲ್ಲಿ ಒಬ್ರು ಗುರು ಅಂತ ಇರೋದಿಲ್ಲ ಆ್ಯಂಡ್ ಸ್ಟ್ರಕ್ಚರ್ಡ್ ವೇ ಅಲ್ಲಿ ಇರೋದಿಲ್ಲ. ಯಾವ ಟೂಲ್ಸ್ ಆದಮೇಲೆ ಯಾವ ಟೂಲ್ ಅನ್ನು ಕಲಿಬೇಕು ಅಂತ. ಇಲ್ಲಿ ಆದರೆ ಒಬ್ರು ಗೈಡ್ ಮಾಡಲಿಕ್ಕೆ ಒಬ್ರು ಟೀಚರ್ ಇರ್ತಾರೆ. ಸೊ ಅವರೇ ಹೇಳ್ತಾರೆ ಈ ಟೂಲ್ಸ್ ನಿಮ್ಮ, ಈಗ ಸ್ಟೂಡೆಂಟ್ಸ್ ಆದವರು ಈ ಟೂಲ್ಸ್ ಅನ್ನು ಕಲಿಬೇಕು, ಬಿಸ್ನೆಸ್ ಆದವರು ಈ ಟೂಲ್ಸ್ ಅನ್ನು ಯೂಸ್ ಮಾಡಬೇಕು ಅಂತ. ಅಂಥ ಗೈಡೆನ್ಸ್ ಅನ್ನು ನಾವು ಇಲ್ಲಿ ಹೇಳಿಕೊಡ್ತೇವೆ. ಇದು 30 ಡೇಸ್ ಇಂದ 45 ಡೇಸ್ ವರೆಗೆ ಟ್ರೈನಿಂಗ್ಸ್ ಇರ್ತದೆ ಅವರಿಗೆ. ಆ್ಯಂಡ್ ಟ್ರೈನಿಂಗ್ಸ್ ಇರುವಂಥದ್ದು ಆನ್ಲೈನಲ್ಲಿ. ಈಗ ಝೂಮ್ ಅಥವಾ ಗೂಗಲ್ ಮೀಟ್ ಅಲ್ಲಿ ಟ್ರೈನಿಂಗ್ ಆಗುವಂಥದ್ದಲ್ಲ, ನಮ್ಮದೇ ಯತಿಕಾರ್ಪ್ ಇದು ಪೋರ್ಟಲ್ ಇದೆ. ಆ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಅವರು ಕಲಿಯುವಂಥದ್ದು. ಎನಿ ಟೈಮ್ ಕಲಿಬಹುದು, ಅವರ ಫ್ರೀ ಎಂಡಲ್ಲಿ 24 hours ಕೂಡ ಅವೈಲೇಬಲ್ ಇರ್ತದೆ. ಅವರು ಲಾಗಿನ್ ಆಗಿ ಕಲಿತಾರೆ. ಅವರು ಕಲಿಯುವಾಗ ವಿಡಿಯೋಸ್ ಇರ್ತದೆ, ಮತ್ತೆ ಅಸೆಸ್ಮೆಂಟ್ ಅಂತ ಇರ್ತದೆ. ಅವರು ಕ್ವಿಜ್ ಅಥವಾ ಯಾವುದಾದ್ರೂ ಒಂದು ಟೂಲ್ ಅನ್ನು ಕಲಿತ್ರೆ ಅವರು ಡೆಮೋ ಮಾಡ್ಲಿಕ್ಕೆ ಇರ್ತದೆ. ಸೊ ಅವ್ರು ಹೇಗೆ ಅವ್ರು ಕಲ್ತಿದ್ದಾರೆ ಅದನ್ನೆಲ್ಲ ನಾವು ಅದರಲ್ಲಿ ಚೆಕ್ ಮಾಡ್ತೇವೆ. ಉದ್ಯೋಗ
ಅವಕಾಶವನ್ನು ನೀಡ್ತಾ ಇದೆ. ಇದರಲ್ಲಿ ಅವರಿಗೆ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 4 ಜನಗೆ AI ರೀಜನಲ್ ರೆಪ್ರೆಸೆಂಟೇಟಿವ್ಸ್ನ ತಂಡವನ್ನು ನಾವು ಮಾಡ್ತೇವೆ. ಸೊ ಇನಿಷಿಯಲಿ 6 months ಅವರದು ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಇದರಲ್ಲಿ ಅವರಿಗೆ ಫೀಲ್ಡ್ ವರ್ಕ್ ಇರ್ತದೆ ಮತ್ತೆ ಪರ್ಫಾರ್ಮೆನ್ಸ್ ಬೇಸ್ ಸ್ಯಾಲರಿ ಇರ್ತದೆ. ಆಫ್ಟರ್ 6 months ಅವರಿಗೆ ಆಫೀಸ್ ವರ್ಕ್ ನಾವು ಕೊಡ್ತೇವೆ. ಸೊ ಇದರಲ್ಲಿ ಅವರಿಗೆ ಸ್ಯಾಲರಿ ಆಲ್ಮೋಸ್ಟ್ 25 to 30,000 ವರೆಗೆ ಅವರಿಗೆ ಸ್ಯಾಲರಿ ಇರ್ತದೆ. ಮತ್ತೆ ಕಮಿಂಗ್ ಟು ದ ಫಿಲ್ಟ್ರೇಷನ್ ಪ್ರಾಸೆಸ್, ಹೇಗೆ ನಾವು ಕ್ಯಾಂಡಿಡೇಟ್ಸ್ ಅನ್ನು ಸೆಲೆಕ್ಟ್ ಮಾಡ್ತೇವೆ ಅಂತ ಹೇಳ್ಕೊಂಡು, ಫಸ್ಟ್ ಸ್ಟೇಜ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ, ಇದು ಆನ್ಲೈನ್ ಅಲ್ಲಿ ನಾವು ತಗೊಳ್ತೇವೆ. ಮತ್ತೆ ಸೆಕೆಂಡ್ ಸ್ಟೇಜ್ ಬಂದು ಗ್ರೂಪ್ ಡಿಸ್ಕಷನ್ ಇರ್ತದೆ, ಮತ್ತೆ ಪರ್ಸನಲ್ ಇಂಟರ್ವ್ಯೂ. ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಆಫ್ಲೈನ್ ಅಲ್ಲಿ ಆಗ್ತದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನಮ್ಮ ಕೆರಿಯರ್, ನಮ್ಮ ಪೋರ್ಟಲ್ ಅಲ್ಲಿ ಕೆರಿಯರ್ ಪೇಜ್ ಉಂಟು. ಸೊ ಅದರಲ್ಲಿ ಅವರಿಗೆ ಅಪ್ಲೈ ಮಾಡ್ಬೋದು.